ಗಗನಗಳಲ್ಲಿ ಬೆಳಗಿದೆ ನಮ್ಮಯ ದೇಶ. ಜೈ ಭಾರತ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ. ಸುಭಾಷರು ಜನಸಿದನ, ವೀರ ಸುಭಾಷರು ಜನಸಿದನ. ನಮ್ಮ ನಾಡು ನಾಡಿನ ಕನಕನಗಳ ಬೆಳಗಿದೆ ನಮ್ಮಯ ದೇಶ. ಜೈ ಭಾರತ ನಮ್ಮಯ ದೇಶ, ಜೈ ಭಾರತ ನಮ್ಮಯ ದೇಶ.
ಗೀತಾ, ಹೇಗೆ ಕಾಣುತ್ತಿದೆ ಈ ಪ್ರಕೃತಿ ದೇವಿಯ ಸುತ್ತಲೂ ಬೆಳೆದು ನಿಂತಿರುವ ತೆಂಗು ಮುಗಿಲಿಗೆ ಮುತ್ತು ಕೊಡುತ್ತಿದೆ. ಅಲ್ಲಲ್ಲಿ ಬೆಳೆದು ನಿಂತ ಹಲಸು, ಮಾವು, ಅದರ ಮೇಲೆ ಕುಳಿತಿರು ಗರಿಗದರಿ ನರ್ತಿಸುವ ನವಿಲು, ಗರಿಗದರಿ ನರ್ತಿಸುವ ನವಿಲು ನವಪ್ರೇಮಿಗಳಿಗೆ ಏನನ್ನು ಸೂಚಿಸುತ್ತದೆ ಹೇಳು ನೋಡೋಣ. ಪ್ರೇಮಿಗಳ ಕಣ್ಣಿಗೆ ಸುಂದರವನ್ನೇ ಸೂಚಿಸುತ್ತೆ. ಅದು ಅಲ್ಲದೆ ಈ ಭೂಮಿ ತಾಯಿಯನ್ನು ನಾವೆಷ್ಟೊಂದು ಹೊಗಳಿದ್ರೆ ತುಂಬಾನೇ ಕಡಿಮೆ. ಗೀತಾ, ಈ ಸುತ್ತಲೂ ಬೆಳೆದು ನಿಂತಿರುವ ಹೂವು, ಪಚ್ಚ ಪೈರಿನ ಹಸಿರು ನವಪ್ರೇಮಿಗಳಿಗೆ ಏನನ್ನು ಸೂಚಿಸುತ್ತದೆ ಹೇಳು ನೋಡೋಣ. ಈ ಭೂಮಿ ತಾಯಿ ಹಚ್ಚ ಹಸಿರು ಸೀರೆಯನ್ನು ಉಟ್ಟುಕೊಂಡು, ಕುಪಸವನ್ನು ತೊಟ್ಟುಕೊಂಡು, ಹಸಿರ ಬಳೆಯನ್ನು ತಟ್ಟುಕೊಂಡು ನವ ಪ್ರೇಮಿಗಳು ಸ್ವಲ್ಪ ಹೊತ್ತು ಇಲ್ಲಿ ಕಾಲ ಕಳೆಯಿರಿ ಅಂತ ಆ ದೇವಿ ಸೂಚಿಸುತ್ತಿದೆ. ನಿಜ ಗೀತಾ, ಶಹರದಲ್ಲಿ ಆ ಗದ್ದಲ, ಬಸ್ಸಿನ ಓಡಾಟ, ಜನಸಂದಣಿಯಲ್ಲಿ ತಿರುಗಿ ಬೇಸತ್ತು ದೂರ ಬಹುದೂರ ಬಂದ ನಮಗೆ ಆನಂದವೇ ಆನಂದ. ಹೌದು ರೀ, ಈ ಕಾಡಿನಲ್ಲಿ ಸ್ವಲ್ಪ ಹೊತ್ತು ಕಾಲ ಕಳಿಬೇಕು ಅಂತ ನನ್ನ ಮನಸ್ಸು ಹಾತೊರಿತಾ ಇದೆ. ಗೀತಾ, ಬರೀ ವನರಾಣಿಯ ವರ್ಣನೆಯೇ ಆಯ್ತಲ್ಲ. ಈ ವನರಾಣಿಯ ಮಧುರವಾದ ಕಂಠದಿಂದ ಈ ನನ್ನ ಮನ ತಣಿಸುವ ಮಧುರ ಗೀತೆ ಗೀತಾ ಸ್ವರ್ಗದಪ್ಸರೆ, ಈ ಸಂಗಮೇಶ ಸುರಲೋಕದೀಶ. ಆಗ್ಲಿ, ನಿಮ್ಗೋಸ್ಕರ ನಾನು ಹಾಡಿ ಕುಣಿಯುವೆ. ಕುಣಿತು ಬಾರೆ, ಒಲಿದು ಬಾರೆ, ಕುಣಿವ ನಿನ್ನ ಮೇಲೆ ಮಳೆಯ ಹನಿಯ ಮಾಲೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ, ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಹುಚ್ಚು ಹುಡುಗ ನೀನು, ಬಿಚ್ಚಿ ಹೇಳಲೇನು, ಜೀವಕ್ಕೆ ರೆಕ್ಕೆ ತಂದವನೇ, ಬಾನಿಗೇರಿ ಹಾರುವ ಬಾರೋ, ಒಲವೇ ವಿಸ್ಮಯ. ಸೆಳೆದರೆ ಮಾತಿಲ್ಲ ಕಥೆಯಿಲ್ಲ ಬರಿ ರೋಮಾಂಚನ. ನಿನ್ನ ಕಣ್ಣ ತುಂಬ ಇರಲಿ ನನ್ನ ಬಿಂಬ, ಹೂವಿಗೆ ಬಣ್ಣ ತಂದವನೇ, ಪರಿಮಳದಲ್ಲಿ ಅರಳುವ ಬಾರೋ, ಒಲವೇ ವಿಸ್ಮಯ.
ಬಂದ ಕ್ಷಣದಿಂದಲೇ ಈ ಭೂಮಿ ಈ ಬಾನು ಹೊಸದಾಗಿದೆ. ಖುಷಿಯಿಂದ ಈ ಮನವೆಲ್ಲ ಹೂವಾಗಿದೆ. ಬೇರೇನೂ ಬೇಕಿಲ್ಲ ನೀನಲ್ಲದೆ. ಕುಣಿದು ಕುಣಿದು ಬಾರೆ, ಒಲಿದು ಒಲಿದು ಬಾರೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ. ಒಲವೇ ವಿಸ್ಮಯ, ಒಲವೇ ವಿಸ್ಮಯ, ನಿನ್ನ ಪ್ರೇಮ ರೂಪ ಕಂಡು ನಾನು ತನ್ಮಯ. ಹುಚ್ಚು ಹುಡುಗ ನೀನು, ಬಿಚ್ಚಿ ಹೇಳಲೇನು, ಜೀವಕ್ಕೆ ರೆಕ್ಕೆ ತಂದವನೇ, ಬಾನಿಗೇರಿ ಹಾರುವ ಬಾರೋ ಒಲವೇ ವಿಸ್ಮಯ. ಗೀತಾ, ಹೊರಡೋಣವೇ? ಏನು ನಾನು ನಿಮ್ಮ ಜೊತೆ ಬರಬೇಕಾ? ಅಲ್ಲ, ನೋಡಿದ ಜನ ಏನಂತಾರೆ? ನೀವು ಸ್ವಲ್ಪ ಮುಂದೆ ನಡೆಯಿರಿ, ನಾನು ಬಸ್ ಹಿಡ್ಕೊಂಡು ಬರ್ತೀನಿ. ಹಾಗೇ ಆಗಲಿ. ಮತ್ತೆ ನಮ್ಮ ಈ ಮಿಲನ ಮುಂದೆ ದಿನ ಪಾರ್ಕ್ನಲ್ಲಿ ಹೇಳಿ ಕಳಿಸ್ತೀನಿ, ಆಗ ಬರೋರಂತೆ. ಓಕೆ ಡಾರ್ಲಿಂಗ್, ಸಿ ಯು, ಬಾಯ್ ಬಾಯ್. ಓಕೆ ಬಾಯ್. ಸನ್ಮೇಶ್ ತುಂಬ ರಸಿಕ, ಆದರೆ ಅವತ್ತೊಂದು ದಿನ ನನ್ನ ಗೆಳತಿಯೊಂದಿಗೆ ಚಿತ್ರಮಂದಿರದಲ್ಲಿ ನೋಡಿದ್ದು ಅವರಿನ್ನೂ ನನ್ನನ್ನು ನೋಡಿಲ್ಲ ಅಂತ ಕಾಣುತ್ತೆ. ಇವರನ್ನು ನಂಬಿಕೊಂಡು ಹೋದರೆ ಮುಂದೊಂದು ದಿನ ಏನಾಗುವುದೋ ನನಗೊಂದು ತಿಳಿತಾನೆ. ಆದರೆ ನಾಗೇಶ್ ನನ್ನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ. ಅಂಥ ಪತಿಯನ್ನು ಪಡಿಬೇಕಾದ್ರೆ ನಿಜವಾಗ್ಲೂ ನಾನು ಕೂಡ ಪುಣ್ಯ ಮಾಡಿದೆ. ನಾನೇ ನಿನ್ನ ಪತಿ. ಯಾಕೆ ಗೀತಾ ಒಂಟಿಯಾಗಿ ಬಂದಿರುವೆಲ್ಲ? ಏನಿಲ್ಲ, ನಿಮ್ಮನ್ನು ಕಾಣಬೇಕು ಅಂತ ಬಹುದೂರದಿಂದ ಬಂದಿರುವೆ. ಯಾಕೆ ನಿಮ್ಗೆ ಗೊತ್ತಿಲ್ವೇನು? ಯಾಕೆ? ಹಾಗಲ್ಲ, ಒಂದೆರಡು ವಿಷಯ ತಿಳಿಸೋದಿತ್ತು, ಅದಕ್ಕೆ ಬಂದಿರುವೆ. ಏನದು? ಏನಿಲ್ಲ, ನಮ್ಮ ತಂದೆಯವರಿಗೆ ನಮ್ಮ ಪ್ರೀತಿ ವಿಷಯ ತಿಳಿಸಿದೆ. ಅದಕ್ಕೆ ಅವರು ಕೂಡ ಮದುವೆಗೆ ಒಪ್ಪಿದ್ರು. ಅಷ್ಟೇ ಅಲ್ಲ, ನಿಮ್ಮನ್ನು ಕರೆದುಕೊಂಡು ಬಾ ಅಂತ ಕೂಡ ಹೇಳಿದ್ದಾರೆ. ಯಾರು ಬೇಡ ಅಂತಾರೆ ಗೀತಾ? ನಿನ್ನಂಥ ಹಿರಿಗುಣದ ಸಿರಿವಂತ ರೂಪವತಿ ಹೆಂಡತಿಯನ್ನು ಪಡಿಬೇಕಾದರೆ ನಾನೇ ಸುದೈವಿ. ನಾನು ಅಷ್ಟೇ ನಾಗೇಶ್, ನಿಮ್ಮಂಥವ್ರನ್ನು ಪಡಿಬೇಕಾದ್ರೆ ನಾನು ಕೂಡ ಪುಣ್ಯ ಮಾಡಿರ್ವಿ. ಒಟ್ಟಾರೆ ನಾವಿಬ್ರು ಭಾಗ್ಯವಂತರು. ಇದೇ ಸಂತೋಷ ಸಮಯದಲ್ಲಿ ಆ ಭಾಗ್ಯವಂತ ಚಿತ್ರವನ್ನು ನೋಡಲು ಹೋಗೋಣವೇ? ಆ ಚಿತ್ರದಂತೆ ನೀವು ಕೂಡ ಭಾಗ್ಯವಂತ ಆಗ್ಬೇಕೆನ್ನುವ ಆಸೆ ಕೂಡ ಇದೆಯೇನು? ಏ ಹುಚ್ಚಿ, ಅಂಥ ಒಳ್ಳೆಯ ಹೆಂಡತಿಯನ್ನು ಪಡೆಯಬೇಕಾದರೆ, ಒಳ್ಳೆಯ ಮಕ್ಕಳನ್ನು ಪಡೆಯಬೇಕಾದ್ರೆ ಪೂರ್ವಾಚಿತ ಪುಣ್ಯ ಮಾಡಿರಬೇಕು. ಆಗಲಿ, ದೇವರದಿಂದ ನೀನು ಕೂಡ ಅಂಥ ಮಗನನ್ನೇ ಹರಿದು ಕೊಡುವಂತೆ ಸದ್ಯ ನಡೆ ಪಿಕ್ಚರ್ಗೆ ಹೋಗೋಣ. ಆಗಲಿ. ಇದೇ ಸಮಯದಲ್ಲಿ ಹಾಡಿ ಕುಣಿಯೋಣ. ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ, ಅನರ್ಘ್ಯ ರತ್ನವೇ.
ಹೆಚ್ಚಾಗಿ ಹರಿವ ಹರಿವ ನೀರಾವಿಯಾಗಿ ಬರುವೆ ಬರುವೆ ಸುಡುವ ಬಿಸಿಲಾಗಿ ಒರಿಸು ಒರಿಸು ನೀರಾವಿಯಾಗಿ ಬರುವೆ ಬರುವೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ನಾನು ನಿನ್ನೊಳಗೆ ಅನುರಾಗದ ಅನುರಾಗದ ಮೋಡ ಕಣ್ಣಿರುವ ನವಿಲೆ ನವಿಲೆ ಹೃದಯ ರಂಗದಿ ಕುಣಿಯೇ ಕುಣಿಯೇ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಹರುಷ ಹೆಚ್ಚಾಗಿದೆ ಮಂದಾರ ಪುಷ್ಪವಿ ಮಂದಾರ ಪುಷ್ಪವಿ ನಾಗೇಶ್ ಬನ್ನಿ ಹೋಗೋಣ. ಬನ್ನಿ. ಅಮ್ಮ ಎಲ್ಲಿದ್ದೀರಪ್ಪ? ಅಯ್ಯೋ ಅವ ಈ ಔಷಧಿ ಕುಡಿಯವ. ಶೇಖರು ನೀನು ಬಂದೇನಪ್ಪ? ಎಲ್ಲಿ ರಾಜು ಕಾಣ್ತಾ ಇಲ್ವಲ್ಲಪ್ಪ? ಎಲ್ಲಿಗೆ ಹೋಗಿದ್ದಾನೆ? ನೀನು ಬೇಗ ಹೋಗಿ ನಿಮ್ಮ ಮಾವನ ಮನೆಗೆ ಹೋಗಿ ನಿಮ್ಮ ಮಾವನ ಕರ್ಕೊಂಡು ಬಾ. ಹಾಗೆ ಗೌರಿನೂ ಕರ್ಕೊಂಡು ಬಾರಪ್ಪ. ನನ್ನ ಕೊನೆ ಉಸಿರಿರೋರಿಗೂ ನನ್ನ ಸೊಸೆ ಮುಖ ನನ್ನ ಕಣ್ ತುಂಬ ನೋಡ್ತೀನಪ್ಪ. ಬೇಗ ಕರ್ಕೊಂಡು ಬಾರೋ, ಬೇಗ ಕರ್ಕೊಂಡು ಬಾ. ಅವ್ವ ಹೀಗೆಲ್ಲ ಅಶುಭನ ಆಡಬೇಡವ. ಅವ್ವ ಮಾಮನಿಗೂ ಗೌರಿಗೂ ಹೇಳಿ ಬಂದಿದ್ದೀನಿ. ನೀನು ಬೆಂಗಳೂರಿನಲ್ಲಿರುವ ಅಣ್ಣನಿಗೆ ಬರೋದಕ್ಕೆ ಹೇಳಿದ್ದೀನಿ ಅಣ್ಣ. ಅವ್ವ ಸ್ವಲ್ಪ ಸಮಾಧಾನ ತಂದುಕೊಳ್ಳವ, ಸಮಾಧಾನ ತಂದುಕೋ. ಶೇಖರು ನಾನು ಉಳಿಯೋದಿಲ್ಲಪ್ಪ. ಬೇಗ ನಿಮ್ಮ ಅಣ್ಣನನ್ನು ಕರೆಸು ಶೇಖರು, ಕರೆಸು. ನನ್ನ ತಂಗಿಯೇ ಇನ್ನೂ ಗುಣವಾಗಿಲ್ಲವೇ? ನಿಮ್ಮ ತಂಗಿಗೆ ಬೇಗ ಮಣ್ಣಿನ ಸಿದ್ಧತೆ ಮಾಡೋಣ. ಮಾಡು ಗೌರಿ.
ಏನಾಯ್ತು ನಿಮಗೆ? ಸ್ವಲ್ಪ ಸಮಾಧಾನ ತಾಳಿಯತ್ತೆ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ? ನನಗಿನ್ನು ಸ್ಮಶಾನದಲ್ಲೇ ಸಮಾಧಾನಮ್ಮ, ಸ್ಮಶಾನದಲ್ಲೇ ಸಮಾಧಾನ. ಅಯ್ಯೋ ಅಯ್ಯೋ. ಮಾಮ, ಅವ್ವ ಇಂದು ವಿಚಿತ್ರವಾಗಿ ಮಾತನಾಡುತ್ತಿದ್ದಾಳೆ ಮಾವ. ನಾನು ಅಣ್ಣನಿಗೆ ಬರೋದಕ್ಕೆ ಫೋನ್ ಮಾಡಿದ್ದೀನಿ ಮಾವ. ನಾನು ಸ್ವಲ್ಪ ಬಸ್ ಸ್ಟ್ಯಾಂಡ್ವರೆಗೂ ಹೋಗಿ ಬರ್ತೀನಿ, ನೀನು ಅವನ್ನ ಸ್ವಲ್ಪ ನೋಡ್ತಾ ಇರಮ್ಮ. ಬೇಗ ಬರೋಣ, ಹೋಗೋಣ. ಯಾಕೆ ಸರ್, ಡಾಕ್ಟ್ರಿಗೆ ತೋರಿಸಲಿಲ್ವೇನೋ? ತೋರಿಸಿದೆ ಅಣ್ಣ. ಏನು ಹೇಳಿದ್ರು ಡಾಕ್ಟ್ರು? ಅಣ್ಣ, ಅವನಿಗೆ ಕ್ಯಾನ್ಸರ್ ಅಂತೆ ಅಣ್ಣ, ಕ್ಯಾನ್ಸರ್ ಅಂತೆ. ಆದಷ್ಟು ಬೇಗ ಬೆಂಗಳೂರಿಗೆ ಕರೆದುಕೊಂಡು ಹೋಗ್ಬೇಕು ಅಂತ ಹೇಳಿದಾರಣ್ಣ. ಅದಕ್ಕಾಗಿ ನನಗೆ ಯಾವ ದಿಕ್ಕು ತೋಚದೆ ನಿನಗೆ ಬರೋದಕ್ಕೆ ಹೇಳಿದೆ ಅಣ್ಣ, ಬರೋದಕ್ಕೆ ಹೇಳಿದೆ ಅಣ್ಣ. ಬರೋಣ, ಬೇಗ ಹೋಗೋಣ. ಏನು ಕ್ಯಾನ್ಸರ್? ನನ್ನ ಹೆತ್ತಮ್ಮನಿಗೆ ಕ್ಯಾನ್ಸರ? ಶಾಲೆಯಿಂದ ಈಗ ಬಂದೇನಪ್ಪ. ನಾನು ಸಾಯ್ತೀನೋ ಕಂದ, ನಾನು ಸಾಯ್ತೀನಪ್ಪ. ನಾನು ಬದುಕೋದಿಲ್ಲ. ನೀನು ಅಣ್ಣಂದಿರು ಬರ್ತೀನಪ್ಪ. ಎಲ್ಲಿ ಹೋದ್ರೆ ನಾನು ಅಣ್ಣಂದಿರು? ಅಮ್ಮ, ನೀನು ಹೀಗೆಲ್ಲ ಮಾತನಾಡ, ನೀ ಹೀಗೆಲ್ಲ ಮಾತನಾಡ, ನಂಗೆ ಯಾವ ಬರ್ತೇಮ್ಮ. ಸುಮ್ಮನೆ ಸುಮ್ಮನೆ ನಾನು ಉಳಿಯೋದಿಲ್ಲ ಕಂದ. ಅಮ್ಮ, ತುಂಬಾ ಸಂಟಾಗ್ತಾ ಇದೆ ಅಣ್ಣ. ಅಮ್ಮ, ಅವ್ವ ಅವ್ವ, ಬಾರಪ್ಪ ನಾಗೇಶ. ಎಲ್ಲಿ? ನಾನು ಸಾಯೋ ಮುನ್ನ ನಿನ್ನ ಮುಖ ನೋಡ್ತೀನೋ ಇಲ್ಲೋ ಅಂತ ತಿಳಿದಿದ್ದೆಪ್ಪ ನಾಗೇಶ. ಅವ್ವ, ಈಗೆಲ್ಲ ಹೇಳ್ಬೇಡವ್ವ. ಅಳ್ಬೇಡ. ಈ ಮನೆಗೆ ಹಿರಿಯವನು ನೀನು. ನನ್ನೆರಡು ಮಕ್ಕಳನ್ನ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಪ್ಪ, ಕಾಪಾಡು. ಯಾಕಂದ್ರೆ ಶೇಖರು ಈ ಮನೆಗೆ ಕಷ್ಟ ಜೀವಿಯಪ್ಪ, ಕಷ್ಟ ಜೀವಿ. ಈ ಮನೆಗೋಸ್ಕರ ಹಗಲಿರುಳು ಎನ್ನದೆ ಕಷ್ಟಪಟ್ಟು ದುಡಿತಾ ಇದ್ದಾನೆ. ನೀನು ಕಲಿಬೇಕಂತ ಎಷ್ಟೊಂದು ಕಷ್ಟಪಟ್ಟ ಎಳೆ ಜೀವಿಯಪ್ಪ. ಅವನ ಭಾರ ನಿನ್ನದು ಮಗು, ನಿನ್ನದು. ಅವ್ವ, ನನ್ನ ವಿದ್ಯಾಭ್ಯಾಸಕ್ಕಾಗಿ ಹಗಲಿರುಳು ಸುರಿಸುತ್ತಿರುವ ಶೇಖರ್ನಿಗೆ ನಾನೆಂದೂ ದ್ರೋಹ ಮಾಡಲಾರವ, ಎಂದೆಂದೂ ಅವನ ಮನ ನೂಸಲಾರನವ, ನೂಸಲಾರನವ. ಸಾಯೋ ಮುನ್ನ ಈ ತಂಗಿಯ ಒಂದೇ ಒಂದು ಮಾತು ನಡೆಸ್ಕೊಡ್ತೀಯ ನನ್ನ? ಅದೇನು ಹೇಳಮ್ಮ, ನಿನ್ನ ಮಾತನ್ನು ಆ ರಂಗೇಶನ ಪಾದ ಸಾಕ್ಷಿಯಾಗಿಯೂ ನಡೆಸಿಕೊಡ್ತೇನೆ. ನಿನ್ನ ಮನಸ್ಸು ಎಷ್ಟು ದೊಡ್ಡದನ್ನ. ತಂದೆ ತಾಯಿ ಸತ್ರು ಸೋದರ ಮಾವ ಇರಬೇಕು ಅಂತ ಹೇಳ್ತಾರೆ. ಆ ಮಾತು ನಿಜವಾಯಿತು. ನನ್ನ 3 ಮಕ್ಕಳು ನಿನ್ನ ಅಳಿಯಂದಿರು. ಅವರನ್ನ ಕಾಪಾಡಿಕೊಂಡು ಹೋಗುವವನೇ ನಿನ್ನದನ್ನ, ನಿನ್ನದ. ನಿನ್ನ ಮಗಳು ಗೌರಿನ ನನ್ನ ಮಗ ಶೇಖರ್ ಕೊಟ್ಟು ಮದುವೆ ಮಾಡೋಣ, ಮದುವೆ ಮಾಡೋಣ. ಗೊತ್ತಮ್ಮ, ಈ ಮಾತು ಈಗ ನನಗೆ ಹೇಳಬೇಕೆ? ಎಂದಿದ್ದರು ನನ್ನ ಮಗಳು ಗೌರಿ ನಿನ್ನ ಕಿರಿಯ ಮಗ ಶೇಖರ್ನಿಗೆ ಮದುವೆ ಮಾಡುವುದು ಇದು ಸತ್ಯ, ಸತ್ಯ. ದೇವ್ರನ್ನ, ನಿಜವಾಗ್ಲೂ ನಿಮ್ಮ ದೇವರು. ಅಂದು ಪಾಂಡವರ ಬೆಂಗಾವಲಾಗಿ ಶ್ರೀಕೃಷ್ಣ ಪರಮಾತ್ಮ ಇದ್ದಂತೆ, ಇಂದು ನನ್ನ ಮಕ್ಕಳ ಬೆಂಗಾವಲಾಗಿ ನೀನಿದ್ದೀಯಲ್ಲ, ನೀನಿದ್ದೀಯ.
ಶೇಖರು ನನ್ನದೊಂದು ಮಾತಾಡಿಸ್ಕೊಡ್ತೀನಪ್ಪ. ಅವ್ವ ಹೇಳವ್ವ, ಅದು ಏನಂತ ಹೇಳವ್ವ. ನಾಗೇಶನ ಮನಸ್ಸಿಗೆ ನೋವಾಗುವಂತೆ ನೀನು ನಡ್ಕೋಬೇಡಪ್ಪ. ಯಾಕಂದ್ರೆ ಅವನು ಈ ಮನೆಗೆ ಹಿರಿಯ ಮಗ. ಅವನು ಏನೇ ಅಂದ್ರು ಹೊಡೆದ್ರು ಬಡಿದ್ರು ಸಹನೆಯಿಂದ ಕಾಲ ನೋಕಪ್ಪ. ಒಂದು ವೇಳೆ ಅವನ ಮಾತಿಗೆ ತಪ್ಪಿ ನಡೆದಿದ್ದೆ ಆದ್ರೆ ನಿನಗೆ ಈ ಹೆತ್ತಮ್ಮನ ಹಾನಿಯಾಗಿದೆ ಕಣೋ. ಈ ನಿನ್ನ ಪಾದ ಸಾಕ್ಷಿಯಾಗಿ ನಾನು ಅಣ್ಣನ ಆಜ್ಞೆನ ಮೀರಲಾರೆವ್ವ, ಮೀರಲಾರೆ. ನೀನು ಈ ಮನೆಗೆ ದೊಡ್ಡವನಪ್ಪ. ನನ್ನ ಮಕ್ಕಳು ಇಬ್ರು ಚಿಕ್ಕವರು. ಅವ್ರು ಏನೇ ತಪ್ಪು ಮಾಡಿದ್ರು ತಿದ್ದಿ ಬುದ್ಧಿ ಹೇಳಿ ಸರಿದಾರಿಗೆ ನೀನೇ ಹಚ್ಚಬೇಕು ನಾಗೇಶ, ನೀನೇ ಹಚ್ಚಬೇಕು. ಈ ಹೆತ್ತವರ ಕೀರ್ತಿಯನ್ನ ಸತ್ಪುತ್ರರಾಗಿ ಬಾಳಬೇಕಪ್ಪ. ತುಂಬಾ ಸಂಕಟ ಆಗ್ತಾ ಇದೆನಾ ಗೌರ? ಈ ಮನೆಗೆ ಕಿರಿಯ ಸೊಸೆಯಾಗಿ ನನ್ನ ಮಗ ಶೇಖರ್ನ ಸತಿಯಾಗಿ ಈ ಮನೆಗೆ ಭಾಗ್ಯಲಕ್ಷ್ಮಿಯಾಗಿ ಬಾರಮ್ಮ. ನಾಲ್ಗೆ ತುಂಬಾ ಸಿಗುತ್ತಾ ಇದೆ. ನೀರು ಅತ್ತೆ ಇಲ್ಲಿ ಆನೆ ಅತ್ತೆ. ಶೇಖರು, ರಾಜು, ಅಣ್ಣ, ಗೌರ. ಚಿಂತಿ ಇಲ್ಲದ ಮಣಿಯ ಏನೈತಿ ಜೀವನ ಹೋಗುತ್ತೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುತ್ತೈತಿ ಮಣ್ಣಾಗ. ಚಿಂತಿಲ್ಲ ಕೂಡೋದೈತಿ ಇಲ್ಲದ ಮಣಿಯಾಗ, ಚಿಂತಿಲ್ಲ ಕೂಡೋದೈತಿ ಇಲ್ಲದ ಮಣಿಯಾಗ. ಏನೈತಿ ಜೀವನದಾಗ ಹರಿವ ನೀವು ನಮ್ಮ ಜೀವನ ಮೂರು ದಿನದ ಈ ಯೌವನ. ಹರಿವ ನೀರು ನಮ್ಮ ಜೀವನ ಮೂರು ದಿನದ ಈ ಯೌವನ. ಸಂಸಾರ ಎಂಬುವುದೊಂದು ಸಾಗುವ ಬೇಡ, ಸಂಸಾರ ಎಂಬುವುದೊಂದು ಸಾಗುವ ಬೇಡ. ಯಾತಕ ಸೋಕಿ ಮಾಡತಿಗಳಲ್ಲಿ ಸಾವು ಬರುವುದು ನಿನ್ನದ ಹುಡುಕಿ. ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ, ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ. ಚಿಂತಿಲ್ಲ ಕೂಡುದೈತಿ ಚಿಂತಿಲ್ಲದ ಮಣಿಯಾಗ, ಚಿಂತಿಲ್ಲ ಕೂಡುದೈತಿ ಚಿಂತಿಲ್ಲದ ಮಣಿಯಾಗ. ಫ್ಯಾಷನ್ ಅರ್ಬಿ ಯಾತಕ ಹುಚ್ಚರಂಗ ಹುಡುಗಿ ಅರ್ವಿ ಪ್ಯಾಶನ್ ಯಾತಕ, ಹುಚ್ಚರಂಗ ಹುಡುಗಿ ಅರ್ವಿ ಪ್ಯಾಶನ್ ಯಾತಕ. ನನ್ನ ನೋಡಿ ಹುಡುಗಿ ಹುಡುಗಿ ಯಾತಕ.
ಯಾತಕ ಹುಚ್ಚರಂಗ ಹುಡುಗಿ ಹುಡುಗಾರಿ ಕಾಂಚನ ನನ್ನ ನೋಡಿ ಹುಡುಗಿಯನ್ನ ಮುತ್ತಿನ ಏ ಅಪ್ಪ ತಂದೆ ರಂಗೇಶ್ವರ, ಈ ಈಶನನ್ನು ಎಂಥ ಉದ್ಯೋಗಕ್ಕೆ ಹಚ್ಚಿದೆವು ತಂದೆ. ಅಲ್ಲ, ದಿನಾಲು 100 ರೂಪಾಯಿ ದುಡಿದ್ರು ಜೀವನದಲ್ಲಿ ಸುಖವಿಲ್ಲದಂತೆ ಮಾಡಿದೆಲ್ಲಪ್ಪ ತಂದೆ. ಅಲ್ಲ, ನಾನು ಈ 32 ಇಂಚ್ ಟೇಪನ್ನು ಕೊಳ್ಳಲು ಸುತ್ತಿಕೊಂಡು ಕೈಯಲ್ಲಿ ಕತ್ತರಿ ಹಿಡಿದುಕೊಂಡು ಓಣಿ ಸಂಧಿ ತಿರುಗುವುದು ಏತಕ್ಕಾಗಿ? ಖಾಲಿ ಕೊರಳಿನ ಕನ್ಯಾಮಣಿಗಳ ಸೋದಕ್ಕಾಗಿ ಅಲ್ರಿ. ಈ ನನ್ನ 32 ಇಂಚಿನ ಟೇಪ್ 5 ಸಾಮಾನ್ಯದಲ್ರಿ. ಒಂದೊಂದು ಟೈಮ್ದಾಗ 5 ಹಲ್ಕಟ್ ನನ್ನ ಬಾಯಿ ಒಳಗಿನ 32 ಹಲ್ಲು ಉದುರಿಸುವ ಹಲ್ಕಟ್ ಕೆಲಸನೂ ಮಾಡ್ತೈತಿ. ಕತ್ತರಿ, ಆಹಾ, ಕಲಿಗಾಲದ ಕತ್ತರಿ. ಅಲ್ಲ, ಇದು ಕಳ್ಳರ ಕೈಯಾಗ ಹೋಗಿ ಕಿಶೇನು ಕತ್ತರಿಸ್ತೈತಿ. ಮತ್ತು ಇದು ಹಜಾಮ್ಗಳ ಕೈಯಾಗ ಹೋಗಿ ಗಂಡು ಹೆಣ್ಣು ಅರಿವಣ್ಣೆ ಇಲ್ಲದೆ ಕತ್ತರಿಸ್ತೈತಿ. ಮತ್ತು ಇನ್ನೊಂದು ಮಂತ್ರಿಗಳ ಕೈಯಾಗ ಹೋಗಿ ರೇಬನ್ ಕಟ್ ಮಾಡಿಸ್ತೈತಿ. ಇದೇನು ಸಾಮಾನ್ಯದಲ್ರಿ. ಒಟ್ಟಿನಾಗಿ ಹೇಳ್ಬೇಕಂದ್ರೆ ಈ ದಂಧೆಗನ ಸಾಕಾಗ್ಬಿಟ್ಟೈತಿ. ಮತ್ತು ಒಂದೊಂದು ಟೈಮ್ದಾಗ ನಮ್ಮ ಕಪಾಳ ಕೊಡಿಸೋ ಕೆಲಸನೂ ಮಾಡ್ತೈತಿ ಅಲ್ರಿ. ಈ ಉದ್ಯೋಗ ನನಗಂತೂ ಸಾಕಾಗಿ ಹೋಗ್ಬಿಟ್ಟೈತಿ. ಅಲ್ಲ, ಒಬ್ಬನ ಬರ್ತಾನ ನಂದು ಕಟ್ ಮಾಡಿ ಇಲ್ಲೋ ಅಂತ ಕೇಳ್ತಾನ. ಒಟ್ಟಿನಾಗಿ ಹೇಳ್ಬೇಕಂದ್ರ ಒಬ್ಬಾಕಿ ಬರ್ತಾಳ, ಏ ಟೇಲರ ನನ್ನೇನು ಹೊಲಿತೀವೋ ಏನು ಇಲ್ಲೋ ಏನು ಮಾಡ್ತೀಯ ಅಂತ ಕೇಳ್ತಾಳ. ನನಗಂತೂ ಈ ದಂಧೆನೇ ಸಾಕಾಗಿ ಹೋಗ್ಬಿಟ್ಟೈತ್ರಿ. ಯಾರಿಗೆ ಹೇಳ್ಬೇಕ್ರಿ ಅಂತೀನಿ ನಾನು. ನಮ್ಮೂರ ಜಾತ್ರಾಗ ನೀ ಹೊಂಟಿದ ಮಂಜಾಗ, ನಮ್ಮೂರ ಜಾತ್ರಾಗ ನೀ ಹೊಂಟಿದ ಮಂಜಾಗ, ಹೊಳ್ಳಿ ನನ್ನ ನೋಡಿ ಕುಂತಿ ನನ್ನ ಮನದಾಗ, ಹೊಳ್ಳಿ ನನ್ನ ನೋಡಿ ಕುಂತಿ ನನ್ನ ಮನದಾಗ. ನಮ್ಮೂರ ಜಾತ್ರಾಗ ನೀ ಹೊಂಟಿದ ಮಂಜಾಗ, ನಮ್ಮೂರ ಜಾತ್ರಾಗ ನೀ ಹೊಂಟಿದ ಮಂಜಾಗ, ಹೊಳ್ಳಿ ನನ್ನ ನೋಡಿ ಕುಂತಿ ನನ್ನ ಮನದಾಗ, ಮಹಾಪ್ರಭು ಎಲ್ಲದ್ರಿಪ್ಪ ನಮ್ಮ RCB ಫ್ಯಾನ್ಸ್ ನೋಡ ಅದ್ರ ಇಲ್ಲ ಮಾಗಳು ಮುಂದೆ ಕುಟ್ಟೋರ್ದಟ್ಟ ಹುರುಪಿ ಎದ್ದೈತಿ, ಹಿಂದಿನವ್ರದ್ದು ಮಕ್ಕೊಂಡೈತೇನ? CSK ಅಂದಿ ಏನಿದ್ರು RCB ಬೆಸ್ಟ್ ಅನ್ನ. ನಾನು ಜಾಸ್ತಿ ತಿಂಡೆ ನಾನು CSK ಅದಿರನ್ನತ್ತ ಅವನು ತಿಂಡೆ ಬಿಡಿ. ಎಣ್ಣೆ ಮೇಲೆ ಎಣ್ಣೆ ಚುಮ್ಮನದೇನಿ ನಿನ್ನ ತಲ್ಯಾಗ ನಮ್ಮ ಮಾಮದ ಕೊಬ್ಬರಿ ಎಣ್ಣೆ ಹೇಳ್ತೀನಿ ಮಾಮ. ಹಾಕೊಂಡು ಲಂಗಾದ ಅದು ಹೊಂಟರೆ ನಿಮ್ಮ ಬೋನಿ ಸಿಟಿ ಹೊಡೆದ ಕೈಕರಿಗೆ ಯಾವ ಟೇಲರ ಯಾವ ಟೇಲರ ಜಂಪರ ಮಿಂಚಿಂಗ ಮ್ಯಾಚಿಂಗ ನಿನ್ನ ಬರ್ಬರ, ಯಾವ ಟೇಲರ ಹೊಲಸಾನ ನಿನ್ನ ಜಂಪರ ಮಿಂಚಿಂಗ ಮ್ಯಾಚಿಂಗ ನಿನ್ನ ಬರ್ಬರ, ನಿನ್ನ ಸಾಟ ನೋಡಿ ಎಲ್ಲೈತಿ ಎಲ್ಲ ಕಾಟ, ನಿನ್ನ ಸಾಟ ನೋಡಿ ಎಲ್ಲೈತಿ ಎಲ್ಲ ಕಾಟ, ಒಮ್ಮೆ ಆಡೋದು ಬಾ ಹುಡುಗಿ. ಯಾವ ಟೇಲರ ಯಾವ ಟೇಲರ ನನಗ ನಿಂದು ಬೇಡ, ನನಗ ಮಾಮ ಅಂದ ಬೇಕು. ಮಾಮ ನಿಂದ ಬಸ್ ಈಗ ನಿಂದ ಎಬ್ಬಸ್ ಮಾಮ ನಿಂದ ಬೇಕು. ಅದು ಇರೋದ 3 ಬಟ್ಟ
ಮೊಬೈಲ್ ಮೊಬೈಲ್ ಅಂತ ಬಿಡ ಹವ್ವ ಹರಿಯಲ್ಲ ಅದಕ್ಕಾಗಿ ತ್ರಾಸ ಎಟ್ಟ ದೊಡ್ಡ ಕೈಯೇನು ನಿನಗ ಹಳ್ಳಿ ಟೆಸ್ಟಿಲ್ ಹೊಡೆದಾರ ಒತ್ತೊತ್ತಿ ಹಾಳಾಗುತ್ತ ನನ್ನ ತಾನ ಬಟ್ಟ ಒತ್ತೊತ್ತಿ ಹಾಳಾಗುತ್ತ ಅದು ತಾನ ಬಟ್ಟ ಅದು ಇರೋದ ಮೂರು ಬಟ್ಟ ಅದಕ್ಕಾಗಿ ತ್ರಾಸ ಎಟ್ಟ ಅದು ಇರೋದ ಮೂರು ಬಟ್ಟ ಅದಕ್ಕಾಗಿ ತ್ರಾಸ ಎಟ್ಟ ಒತ್ತೊತ್ತಿ 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 ಹಾಳಾಗುತ್ತ ನನ್ನ ತಾನ ಬಟ್ಟ ಒತ್ತೊತ್ತಿ ಹಾಳಾಗುತ್ತ ನನ್ನ ತಾನ ಬಟ್ಟ ಹಾಗೆ ಅದು ಹಂಗಲ್ಲ ಹಾಡ್ಲೇನು ಎಲ್ಲಾರು ಸ್ವಿಚ್ ಆಫ್ ಆಗ್ಯಾರಪ್ಪ ಇವ್ರು ಹಿಂಗ್ ಹಿಂಗ್ ಹೇಳ್ಬೇಕು ನೀವು ನಿಂಬುದು ದೊಡ್ಡ ಕೈಯೇನು 10 ವರ್ಷ ಆತ್ ನಾ ಆಗಿ ನಾ ಜಳಕ ಮಾಡಿರೇನು ಹಂಗ ಬಂದೀನಿ ಇವತ್ತು ನಾ ಹಾಡ್ತೀನಿ ಕೇಳು ನಿಂದಿರೋದು ಒಂದ ಚೋಟ ಅದಕ್ಕಾಗಿ ತ್ರಾಸ ಎಟ್ಟ ಮಾಸ್ತರ ನಿಂದಿರೋದು ಒಂದು ಚೋಟ ನೀ ಹೂ ಅಂದ್ರೆ ಏ ಮಾವ ಹೋಗೋಣ ಮುದೋಳಲಾಡ ನೀ ಹೂ ಅಂದ್ರೆ ಏ ಮಾವ ಹೋಗೋಣ ಮುದೋಳಲಾಡ ಕೋಡಿರೋದು ಒಂದು ಚೋಟ ತ್ರಾಸ ಎಟ್ಟ ಕೋಡಿರೋದು ಒಂದು ಚೋಟ ತ್ರಾಸ ಎಟ್ಟ ಕತ್ತಿ ಹೋಗಲ್ಲ ಮಗ ಹೇಳ ಮಾಮ ನನ್ನ ತಡಿಯವರು ಯಾರ ನನ್ನ ತಡಿಯವರು ಯಾರ ನನ್ನ ತಡಿಯವರು ಕುಂತಿದ್ದೆ ನಾನು ನಿನಗ ಮೆಚ್ಚಿ ಹೋಗ್ಯಾರ ನನಗ ಕುಕುಮ ಹಚ್ಚಿ ಚಮಕಲಿ ಬಸಂತಗ ಜಗಳಾದ ವನ ಹಚ್ಚಿ ನೋಡ್ತೀನಿ ಮಂಡ ಸಾಕನು ಮಾಸ್ತರ್ ನಿಂದ ಮಕ್ಕೊಂದೈತೇನು प्यार दे चोलो चोलो आगे दे प्यार दे हाँ चोलो चोलो आगे दे ನಿನ್ನ ಕಣ್ಣು ಕೌಳಿ ಹಣ್ಣು ನೋಡಿಯ ಮಾಡಿದೆ ನೀನು ಮಾಡದನ ನಿನ್ನ ಔಟಾದನ ಕೊಡವಾ ಹುಡುಗಿ ಅತ್ತೆಯ ನಿನ್ನ ಕೋಡಿ ಸತ್ಯ ಕೊಡವಾ ಹುಡುಗಿ ಅತ್ತೆಯ ನಿನ್ನ ಕೋಡಿ ಸತ್ಯ ಹಂಗೆ ಬಂದು ಕೊಂಡೈ ಕಲ್ಲು ಅಯ್ಯ ನೀನಂತೆ ಸಾಕಂತೆ ಏನು ಮುಂದೈತೋ ಎಪ್ಪ ಜವಳಿ ಮನಕ ಊಟಾಳ ಏರಿ ತನಕ ಏನು ಮುಂದೈತೋ ಎಪ್ಪ ಜವಳಿ ಮನಕ ಊಟಾಳ ಏರಿ ತನಕ ಬುದ್ಧಿ ಕಟ್ಟಿಲ್ಲ ಇದಕ್ಕೆ ಬರ್ತೈತಿ ಒಟ್ಟಿನ ಹಲ್ಕ ಬುದ್ಧಿ ಕಟ್ಟಿಲ್ಲ ಇದಕ್ಕೆ ಬರ್ತೈತಿ ಒಟ್ಟಿನ ಹಲ್ಕ ಮುಂದೈತೋ ಎಪ್ಪ ಜವಳಿ ಮನಕ ಊಟಾಳ ಏರಿ ತನಕ ಏ ಹಾಸಿಗೆ ಹಾಸಿಗೆ ಹೊರಗ ಹಾಸಿಗೆ ಒಳಗೆಲ್ಲ ಕಾವ ಅಗದಲ್ಲ ಕಾವ ನಡೆದಲು ಜೀವ ಅಲ್ಲ ಒಳಗೆಲ್ಲ ಕಾವ ಅಗದಲ್ಲ ನಡೆದಲು ಮಾಸ್ತರ ನಿನಗೆ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹುಡುಗ ನಿನಗೆ ಮಾಮ ಇಲ್ಲ ಕಡ್ಯಾಕತ್ತೈತಿ ಬರ್ತೀಯನು ಹೋಗು ನಡಿ ಗೊಂಜಾಳ ಪಡದಾಗ
ಹೋಗು ನೋಡಿ ಜಾಲಿ ಕಂಟ್ಯಾಗ ಹುಡುಗಿ ಬಂದೈತಿ ಗ್ಯಾರೇಜ್ಗ ಸ್ಕೂಟರ್ ತಂದೈತಿ ಪಂಚರ್ಗ ಹುಡುಗಿ ಬಂದೈತಿ ಗ್ಯಾರೇಜ್ಗ ಸ್ಕೂಟರ್ ತಂದೈತಿ ಪಂಚರ್ಗ ಪಂಚರ ಒಟ್ಟ ಸಿಗುವಲ್ತು ಹೇ ಪುರಿ ಟೂಬ ಹಿಡಿದು ಪ್ಯಾಚಿ ಬಡಿಬೇಕ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲಿಲ್ಲ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲಿಲ್ಲ ಗಾಡಿ ಒಳಗ ಹೆಂಗೋ ಅದಕ್ಕೆ ಮನದಾಗ ತಳಗಿಂದ ತಳಗ ಮ್ಯಾಗಿಂದ ಮ್ಯಾಗ ತಿಂಡಿ ಎಬ್ಬಿಸ್ಬೇಕು ನೋಡಿ ಬಸ್ ನಡುವಿನ ಜಾಗ ಏನ್ ಹೌಸ್ ಫುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಫುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಫುಲ್ಲ ಫುಲ್ಲ ಬೆಳಗಿಂದ ಬೆಳಗ ಮ್ಯಾಗಿಂದ ಮ್ಯಾಗ ಬೆಳಗಿಂದ ಬೆಳಗ ಮ್ಯಾಗಿಂದ ಮ್ಯಾಗ ನಡುವಿನ ಜಾಗ ಎಲ್ಲ ಫುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಫುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಫುಲ್ಲ ಫುಲ್ಲ ಕನ್ನಡ ಸಾಲಿ ಹೈಸ್ಕೂಲ್ ಸಾಲಿ ಟೀಚರ್ ಹೌಸ್ ಫುಲ್ ನಾ ಹಾಡಿರ ಬ್ಯಾಡ ಅಂತಾರ ಅವ್ರು ನೀವು ಹಾಡ್ತಾಗ ಗಪ್ಪಿರ್ತಾರ ತಿಂಡಿ ನಿಂದು ನಿಂದು ಐತಲ್ಲ ಅಂದ್ರಾಗಟ್ಟ ಕೇಳ ನಾನು ಹಾಡ್ತೀನಿ ಹಂಗಾರ ಇಬ್ಬರದು ಕೊಳತಿ ಇರುವಂತ ಬಿಡ ಸೋತಿಲ್ಲ ಮಾಮ ಸೋತ್ ನೋಡಿ ಹೊತ್ತೆರಗೊಡದ ನಾನೇ ಗೆಲ್ತನ ನೀ ಏನು ಗೆಲ್ತಿ ಏನ್ ಗೆಲ್ತಿ ಹೊತ್ತೆರಗೊಡದ ಮದುವೆ ಆಗಿ ಹೊತ್ಕೊಂಡು ಹೋಗ್ಲಿಕ್ಕೆ ಅಟ್ಟ ಕೇಳ ಫಸ್ಟ್ ಆಗ ರೂಪಾಯಿ ಶಾಪ ಆಮೇಲೆ ಆಗೋದಿರ್ತೈತಿ ಮುಂದಿಂದ ನೀ ಮಾಸ್ತರ್ ಗಣ ತಿಂಡಿ ಅವದಿ ನೋಡಿ ಹಾಯ್ಸಿನ ಐತೆ ಅನ್ಸ್ಬೇಡ ಅದು ನಾವು ಎಬ್ಬಿಸ್ಕೊಂಡ ನಿಂತಾನ ಅಯ್ಯೋ ನೀವು ಇಲ್ಲೇ ಇದ್ರೇನ್ರಿ ಟೇಲರ್ ಸಾಹೇಬ್ರು ನಿಮ್ಮನ್ನ ಹುಡುಕೊಂಡ ನಿಮ್ಮ ಅಂಗಡಿಗೆ ಹೋಗಿದ್ದೆ ಅಲ್ಲಿ ಇದ್ದಿರ್ಲಿಲ್ಲ ಅದಕ್ಕ ನಿಮ್ಮ ಹುಡುಗನ ಕೈಯಾಗ ಕೊಟ್ಟು ಬಂದೀನಿ ಏನ್ ಕೊಟ್ಟು ಬಂದೆ ಜನಕಿ ಜಂಪರ್ ಪೀಸ ಹಿಂಗ ಮತ್ತ ನಾ ಅದನ್ನ ಹೊಲಿಬೇಕನ ಮತ್ತೆ ನಿನಗೆ ಮಾರ್ಕೊಂಡು ತಿನ್ನಕ್ ಕೊಟ್ಟಿನೇ ತಿಳ್ಕೊಂಡೇನು ಹೊಲಿತೀನಿ ಮತ್ತ ಅಳತಿ ಬೇಕಲ್ಲ ನಿನಗ ಅಳತಿ ಬೇರೆ ಬೇಕನ ನಮ್ಮದು ನೋಡಿದ ಕೂಡಲೇ ತಿಳಿಯಂಗಿಲ್ಲ ನಿನಗ ಅಳತಿ ಅಲ್ಲ ನನಗೆ ನಿನ್ನ ನೋಡಿ ಕೂಡಲೇ ಹೆಂಗೆ ಅಳತಿ ತಿಳಿತೈತಿ ಅದ್ರಾಗ ನೀ ನನಗ ಇವತ್ತ ಹೊಸ ಗಿರಾಕಿ ನಾನು ನಿಂದು ಒಮ್ಮೆ ಏನು ಹೊಲದೇ ಇಲ್ಲ ಜಂಪರ್ ಹಿಂಗಂದ್ರೆ ಹಿಂಗಂದೆ ಅಲ್ಲ ನೀನ ಅಳತಿ ಕೊಟ್ಟೆ ಅಂದ್ರ ಹೊಲದ ಬಿಡ್ತೀನಿ ಜಂಪರ್ ಅಂತ ನಾನು ಸಂಜೆ ಮುಂದ ಬಂದು ಕೊಡ್ತೀನಿ ಹೊಲಿ ಅಂತೆ ಅದು ಏನ ಏನು ಮಾಮ ಏನ ಅಳತಿ ಜಂಪರ ತಂದ್ಕೊಡ್ರಂಗಾರ ನಿನಗೆ ಸೀದಾ ಹಾಲಿಟ್ ಸಿಲ್ ಹೊಡಿತೀನಿ ಕೊಡ ಕರೆ ಅಂದ್ರೆ ಜಂಪ್ ಅನ್ನೋ ಹೊಲದು ಕೊಡ್ತಾನೆ ಜಂಪರ್ ಮತ್ತೆ ಹೆಂಗ ಆಗಿರ್ಬೇಕು ಗೊತ್ತಾನ ಜಂಪರ್ ಹೆಂಗಾಗಬೇಕು ಅಗದಿ ಜುಮ್ ಜಮ್ ಮಸ್ತ್ ಸೂಪರ್ ಆಗಿರ್ಬೇಕು ಅಲ್ಲ ನಂಗೆ ಈಗ ಮೊದಲ ಒಕ್ಕಳಿ ವಿಪರೀತ ಹೊಲಿಗೆ ಇದಾವ ಅಲ್ಲ ಸಂಜೆ 6ರಿಂದ ಬೆಳಗಿನ 6 ಮಟ್ಟ ಹೊಲಿತಾನ ಅದ್ರಾಗ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ತಂದು ಕೊಟ್ಟು ಹೋಗಲ್ಲ ಅಷ್ಟು ಮಾಡ್ರಿ ನಾ ಸಂಜೆ ಮುಂದೆ ಬಂದು ಕೊಡ್ತೀನಿ ಏನ ಜಂಪರ್ ಪೀಸ ಅಳತಿ ಎರ್ಬಿ ತಂದು ಕೊಡ ಹಂಗಾರ ಮತ್ತು ಸಂಜೆ ಹಲ್ಲ ಹಚ್ಚಿರೇನ್ರಿ ನೀ ಅವ್ರಿಗೆ ಹೇಳ ಮತ್ತೆ ಗಿಡ್ಡಿ ಗಿಡಿ ಅನ್ನಕತ್ತಾರ ನೋಡೋರು ಅಲ್ಲ ಅವ್ರು ಒದರ್ಲಿ ನಿಂದೇನೈತಿ ನನಗ ಲಕ್ಷ ಅವ್ರ ಕಡೆನೇ ಇರ್ತೈತಿ ಮತ್ತ ಸಂಜೆ ಮುತ್ತಂದ್ರ ಎಷ್ಟೊತ್ತಿಗೆ ಬರ್ಬೇಕ್ರಿ ಅಂಗಡಿಯಾಗ ನೀವು ಇರ್ಬೇಕಲ್ಲ ನಾ ಬಂದಾಗ ಯಾವತ್ತು ಅಂಗಡಿಯಾಗ ಇರ್ತಾನ ಸಂಜೆ 6ರಿಂದ ಬೆಳಗಿನ 6 ಮಟ್ಟ ತಿಳಿಯಲ್ಲೇ ಅದ್ರಾಗ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ತಂದು ಕೊಡ ಆಯ್ತಾಳ್ರಿ ಸಂಜೆ ಮುಂದೆ ತಂದು ಕೊಡ್ತೀನಿ ಅಂತ ಹೊಲಿ ಅಂತ್ರಿ ಹಿಂಗತ್ತಂದ್ರ ಸೊಡ್ಡಿ ನೋಡೋಣ ಹಂಗಾದ್ರ ನಾ ಇನ್ನು ಬರ್ಲೇನು ಬರ್ತಾರೆ ಹಂಗಾರ ಅಯ್ಯ ತಿಕ್ಕ ಬೇಡ ಗುಳ್ಳೆದ್ದವು ಅಲ್ರಿ ಡಾಕ್ಟರ್ ಟೇಲರ್ ಇದು ಯಾವ್ರಿ ರೋಗ್ರಿಪ್ಪ ಇಲ್ಲ ಒಮ್ಮೆ ನಮಗೆ ಇದು ಹೇಳ್ತೈತಿ ಗಬ್ರ ಹಿಂಗ ಎಷ್ಟು ಸಲ ಎಬ್ಸಿದಿ ಅದ್ರಾಗ ನೋಡಿ ಎಬ್ಸಿದ್ಲ ನಿನ್ನವನು ಹಂಗ ಚಟ ಮಾಡಿ ಹಿಂಗ ರಸ ಇದ್ದಂಗಾಗಿ ನಾ ಏನು ಬರ್ತೀನಿ ಟಾಟಾ ಏ
ಹೋಗ್ಬೇಡ ಜನಕ್ಕೆ ಏನಿದ್ರು ಹುರುಪೆ ಬಿಸೋಗ ಹುಡುಗಿ. ಈಗ ಏನ ಇತ್ತ ನಿಮ್ದು ಆವಾಜ್ ನಾ ಏನೋ ಈ ಊರಾನ ಹೊರಗಳು ಬಿರುಸದ ತಿಳ್ಕೊಂಡು ಆವಾಜ ಇಲ್ಲ. ಬಿಡು ಎಬಸ್ ಹುರುಪೆ ಎಬಸ್ ತೌಡ ಗಪ್ರ ನಂದು ಅವ್ರದ್ದು ಎಬಸ್ತೀನಿ ಮೊದಲು. ಏ ನನಗೆ ತಡ್ಕೊಳಕ ಒಂದು ಎಬಸ ನೀ ತಿಕ್ಕೋತ ನಿಂದ್ರ ಅಟ್ರಂಗ್ ಅವ್ರದ್ದು ಎಬಸ್ತೀನಿ. ಓ ನಾವು ನಡಿ ಏನ್ ಹೇಳಿ ಕೇಳೋದು ಅದ್ರಿಲ್ಲ ನಮ್ಮ ಅಮ್ಮಗಳು ಕೇಳು. ಹೌದು ಕೌಸ್ಗ ಅಮಾಸಿ ಕಾತ್ಲಿ ಗೋಧಿ ಬಿತ್ಲಿ ಮತ್ ನಿನ್ ಹೆಜ್ಜೆಗೆ ಸಜ್ಜೆ ಬಿಸ್ತಾರ ನಮ್ಮ RCB ನೋಡು ಉರ್ಕೊಳ್ಳೋರ್ದ ಇವ್ರು ಹೆಣ ಎತ್ಲಿ. ಹೌದು ಕೌಸ್ಗ ಮಟ್ಟಿಗೆ ಬರಗಿಟ್ಟು ನಂದತಿ ಕುರಿ ದಂಡ ಬರಗಿಟ್ಟು ನಂದತಿ ಕುರಿ ದಂಡಿ ದಡ್ಡಗ ಸಿಕ್ಕರ ಬಾರಿ ಕೆಂಪನ ಪಂಡೆ ದಡ್ಡಗ ಸಿಕ್ಕರ ಬಾರಿ ಕೆಂಪನ ಪಂಡೆ ಮಟ್ಟಿಗೆ ಬರಗಿಟ್ಟು ನಂದತಿ ಕುರಿ ದಂಡ ಮಟ್ಟಿಗೆ ಬರಗಿಟ್ಟು ನಂದತಿ ಕುರಿ ದಂಡಿ ದಡ್ಡಗ ಸಿಕ್ಕರ ಬಾರಿ ಕೆಂಪನ ಪಂಡೆ ದಡ್ಡಗ ಸಿಕ್ಕರ ಬಾರಿ ಕೆಂಪನ ಪಂಡೆ. ನಿನಗಾಗಿ ಹೋಗಲಿ ನನ್ನ ಪ್ರಾಣ ಕಳ್ಳಕಟ್ಟ ಇತರ ನಿಮ್ಮನ್ನ ನಿನಗಾಗಿ ಹೋಗಲಿ ನನ್ನ ಪ್ರಾಣ. ಸಾಕ್ 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 ಸಾಕ ನಂದಿ ಹೇಳಿಲ್ಲ. ಯಾಕೆ 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 ಯಾಕ ನಮ್ಮದತ್ತಿಗೆ ನಾವೇನ್ ಬೇಕಾದ್ ಮಾಡ್ತೀವಿ. ಗೆಳತಿ ಕಿವಿಗೊಟ್ಟ ಕೇಳ ಗೆಳತಿ ಪವಿತ್ರ ನಮ್ಮ ಪ್ರೀತಿ ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳೆತು ನನ್ನ ಮರೆತು ನೀ ಹೆಂಗ ಇರತಿ ಈ ಜೀವನ ಹೆಂಗ ಕಳೆತಿ. 1 2 3 4 ನಾನು ಬರ್ಲೇನು? ಟಾಟಾ ಟಾಟಾ. ಜುಮ್ತಕ್ ಆಹಾ ಅಲ್ರಿ ಈ ರೋಡ್ ಅಂತೂ ಕ್ಲಿಯರ್ ಅದೇ ತಂದಂಗ ಆತ. ಇನ್ನೂ ಆಗಿಲಿಕ್ಕಿದ ಏನ ಲಗ್ನ ಹೆಂಗಾರ ಮಾಡಿ ಇದನ್ನ ಒಲಿಸ್ಕೊಳಕ ಬೇಕ. ಬರ್ತೀನಿ ನಾ ಬರ್ತೀನಿ. ಗೌರಿ, ಗೌರಿ, ನಿನ್ನ ತಂದೆ ಮನೆಯಲ್ಲಿದ್ದಾರೆ? ಇಲ್ಲ ಶ್ರೀಮಂತ್ರೆ, ಅವ್ರು ಇದಕ್ಕೆ ತಾನೇ ಹುಬ್ಬಳ್ಳಿಗೆ ಕೆಲಸ ಇದೆ ಅಂತ ಹೋದ್ರು. ಯಾಕೆ, ಏನಾದರೂ ಕೆಲಸ ಇತ್ತೇನು? ಹಾ, ಮಹತ್ವದವಾದ ಕೆಲಸವಿತ್ತು. ಸರಿ, ಅವರು ಮರಳಿ ಬರುವುದು? ಅದು
ನನಗೆ ಗೊತ್ತಿಲ್ಲ. ಅವ್ರು ಯಾವಾಗ ಬರ್ತಾರೋ ಏನೋ. ನನಗೆ ಹೊತ್ತಾಯ್ತು, ಕೆಲಸ ಇದೆ, ಬರ್ತೀನಿ. ರಾಮಾಚಾರ್ಯ ಕೆನಕೋ ಇನ್ನೂ ಹುಟ್ಟಿಲ್ಲ, ಇನ್ನೂ ಹುಟ್ಟಲ್ಲ. ಈ ಭೀಮನ ಬಲದವನು, ಚಾಲುಕ್ಯದ ಗುಣದವನು. ಈ ಭೀಮನ ಬಲದವನು, ಚಾಲುಕ್ಯದ ಗುಣದವನು. ಅವಿನವೀತ ನೆಡುವರುಷ ನನ್ನ ರೋಷ ನೋಡು ವರುಷ. ಅವಿನವೀತ ನೆಡುವರುಷ ನನ್ನ ರೋಷ ನೋಡು ವರುಷ. ಹೇ ಲಾ ಲಾ ಲಾ. ಹೇ ಲಾ ಲಾ ಲಾ. ಗೌರಿ ಏನಿವಳ ವೈಖರಿ? ತೀಡಿದ ಹುಬ್ಬು, ಹೊಳುಪಿನ ಕೆಂದುಟಿ, ಕಮಲದಂತ ಕಣ್ಣು, ಬಂಗಾರದಂತ ಮೈ ಬಣ್ಣ, ನವಿಲಿನಂತೆ ನರ್ತಿಸಿ ನಡೆಯುವ ನಡಿಗಲಿ, ಎಂಥ ಬೆಳಗು ನಮ್ಮ ಸೃಷ್ಟಿಯಲ್ಲಿ ಒಂದು ಅನರ್ಘ್ಯ ರತ್ನ. ಕಳೆದೆರಡು ವರ್ಷಗಳಿಂದ ಅಂಗನೆಯ ಅಂಗಕ್ಕಾಗಿ ಅನವರತವು ಕೊರಗುತ್ತಿದೆ ಈ ನನ್ನ ಮನ. सिगरेट का मजा नंबर के नीचे, लड़की का मजा कमर के नीचे. क्या बोलो? लड़की का मजा नंबर के नीचे, पेट का मजा कमर के नीचे. मजा का मजा, मेरा दिलदार मजा. ಗೌರಿ ನೆನಪಿನಲ್ಲಿ ಉಳಿದವಳಿಗೇನು ಗೊತ್ತು? ನೆನೆಸಿಕೊಂಡು ಕೊರಗಿದವನ ತಂಗ. ನೆನಪಿನಲ್ಲಿ ಉಳಿದವಳಿಗೇನು ಗೊತ್ತು? ನೆನೆಸಿಕೊಂಡು ಕೊರಗಿದವನ ಆತಂಕ. ಮೌನ ಮುರಿದ ಮಲ್ಲನಿಗೇನು ಗೊತ್ತು? ಮೌನ ಮುರಿದ ಮಲ್ಲನ ಮನದಾಳದ ಆತಂಕ. ಈ ಊರಾಗ ಪೋಂಡಂದ್ರು ನಾನ, ನ್ಯಾಯ ಅಂದ್ರು ನಾನ, ಅನ್ಯಾಯ ಅಂದ್ರು ನಾನ, ಸತ್ಯ ಅಂದ್ರು ನಾನ, ಅಸತ್ಯ ಅಂದ್ರು ನಾನ. ಧವಳೇಶ್ವರ ಊರ್ ಮಂದಿ ಅಂದ್ರ ಸುತ್ತಮುತ್ತ ಹತ್ತೂರಾಗ ಹವಾ ಇರ್ಬೇಕು. ಆ ಹವಾ ಈ MP ಸಂಗಮೇಶ್ ಬರ್ತೀನಿ. ನೋ ಬಂದೇ ಬರ್ತೀನಿ. ಹೌಲ ಹೌಲ la 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 la
ಅಣ್ಣ ಅಣ್ಣ ನಾನು ಸ್ಕೂಲಿಗೆ ಬರ್ತೀನಿ. ರಾಜು, ನಾನು ಇವತ್ತು ಬೆಂಗಳೂರಿಗೆ ಹೋಗ್ತೀನಿ. ಪ್ರತಿನಿತ್ಯ ನೀನು ಸ್ಕೂಲ್ಗೆ ಹೋಗಬೇಕು, ದೊಡ್ಡ ವಿದ್ಯಾವಂತನಾಗಬೇಕು, ಡಾಕ್ಟರ್ನಾಗಬೇಕು. ಅಷ್ಟೇ ಅಲ್ಲ, ಗುರು ಹಿರಿಯರಲ್ಲಿ ಭಕ್ತಿ ಇರಬೇಕು, ಉಡಾಳರ ಸಂಘದಿಂದ ದೂರ ಇರು, ತಿಳಿಯುತ್ತೆ? ಓ, ನೀ ಹೇಳಿದಂತೆ ನಡೀತೇನೆ ಅಣ್ಣ. ಮತ್ತೆ ನೀನು ಅಷ್ಟೇ, ಗುರು ಹಿರಿಯರಲ್ಲಿ ಭಕ್ತಿ ಇಡಬೇಕು, ದುಷ್ಟರಿಂದ ದೂರ ಹೊರಬೇಕು, ತಿಳಿತೆ? ಓ ಕಳ್ಳ, ನನಗೆ ಬುದ್ಧಿ ಹೇಳ್ತೀಯಾ? ಓ, ಮತ್ತೆ ನೀನು ವಿದ್ಯಾರ್ಥಿ, ನಾನು ವಿದ್ಯಾರ್ಥಿ. ಅಣ್ಣ ಬರಲ್ಲ. ಅಣ್ಣ, ಹಿಂದೆ ಬೆಂಗಳೂರಿಗೆ ಹೊರಡೋದನ್ನ ನಿರ್ಧರಿಸಿಬಿಟ್ಟೆಯಾ? ಹೌದು ಶೇಖರ್, ಪರೀಕ್ಷೆ ಸಮೀಪಿಸಿತ್ತು, ನಾನಿನ್ನು ಹೋಗಲೇಬೇಕು. ಹಾಂ ಶೇಖರ್, ನಿಮ್ಮ ಶ್ರೀಮಂತರಿಗೆ ಹಣ ಕೇಳಿದೆಯಾ? ಅಣ್ಣ, ಕೇಳಿರುವೆ, ಕೊಡುತ್ತೇನೆಂದು ಹೇಳಿದಾರಣ್ಣ. ಹಾಂ ಅಣ್ಣ, ನಾನು ಈಗಲೇ ಹೋಗಿ ಹಣ ತೆಗೆದುಕೊಂಡು ಬರ್ತೀನಿ, ನೀನು ರೆಡಿಯಾಗಿರೋಣ. ಹಾಂ, ಹೋಗಿ ಬಾ ಶೇಖರ್. ನನ್ನ ತಮ್ಮ ನನಗಾಗಿ ಹಗಲಿರುಳು ದುಡಿದು ಹಣ ಕೊಡುತ್ತಾನೆ. ನನ್ನ ವಿದ್ಯಾಭ್ಯಾಸಕ್ಕಾಗಿ ಹಣ ಕೊಡುತ್ತಾನೆ. ಇಂಥ ಸದ್ಗುಣದ ಸೋದರನ ಪಡೆದ ನಾನೇ ಸುದೈವಿ. ನಾನು ನಾಳೆ ಪದವೀಧರನಾಗಿ ಬಂದ ಮೇಲೆ ಸುಖದ ಸಿರಿಯ ಮೇಲೆ ಕೂರಿಸಬೇಕು. ಶೇಖರ್ ಮಾವ, ಯಾರಿದ್ರ ಮನೇಲಿ? ಓಹೋ ಗೌರಿ, ಬಾ ಗೌರಿ ಬಾ. ಶೇಖರ್ ಹೊರಗಡೆ ಹೋಗಿದ್ದಾನೆ, ಈಗ ತಾನೇ ಬರಬಹುದು. ಹಾಂ ಗೌರಿ, ಏಕೆ ಅಲ್ಲಿ ನಿಂತ್ಕೊಂಡ್ಬಿಟ್ಟಿಯಲ್ಲ? ಏಕೆ ಹೇಳಲು ನಾಚಿಕೆ? ನಾಚಿಕೆನ? ಏನು ಮಾವ, ಎಷ್ಟೇ ಆದರೂ ನಾನು ಈ ಮನೆಗೆ ಕಿರಿ ಸೊಸೆಯಾಗಿ ಬರಬೇಕಾದವಳು. ಅಷ್ಟೇ ಅಲ್ಲ, ಇಂದಿಲ್ಲ ನಾಳೆ ಈ ಮನೇನ ಬೆಳಗಿ ನಿಮ್ಮ ಮನವನ್ನು ಬೆಳಗಬೇಕಾದವಳು. ಇವತ್ತ ನಿನ್ನೆ ನಮ್ಮ ಪರಿಚಯ. ಈ ಮನೇಲಿ ಹುಟ್ಟಿ ಬೆಳೆದವಳು ನಾನು. ಯಾವತ್ತಿದ್ರೂ ಈ ಮನೆ ಸ್ವತ್ತೇ ನಾನಾಗಿರ್ಬೇಕಾದ್ರೆ ನಾನು ಯಾಕೆ ನಾಚ್ಕೊಳ್ತೀನಿ? ಈ ಬುತ್ತಿನ ಅಪ್ಪ ನಿಮಗೆ ಕೊಟ್ಟು ಬಾ ಅಂತ ಹೇಳಿದ್ರು, ಕೊಡೋಣ ಅಂತ ಬಂದೆ. ತೆಗೆದುಕೊಳ್ಳಿರಿ. ಗೌರ, ಹಾಗೆ ಹೊರಟು ಬಿಟ್ಟಿಲ್ಲಮ್ಮ. ದೇವರಿಲ್ಲ ಗೊತ್ತಾಯ್ತು ಬಿಡಮ್ಮ. ದೇವರಿಲ್ಲದ ಗುಡಿಯಲ್ಲಿ ನಿಂತು ನಾನೇನು ಮಾಡಲೆಂದು ಹೊರಟು ಪೂಜಾರಿ ಕೈಯಲ್ಲಿ ಎಡೆ ಕೊಟ್ಟು ಹಾಗೆ ಹೊರಟು ಬಿಟ್ಟಿಲ್ಲಮ್ಮ. ಅಯ್ಯೋ ಮಾಮ, ಹಾಗೇಕಂತೀರಾ? ಈ ಮನೆ ನನಗೇನು ಬೇರೆ ಮನೆನಾ? ಈ ಮನೆ ನನ್ನ ಪತಿದೇವರಿರೋ ಪತಿ ಮಂದಿರ. ಈ ಮಂದಿರಕ್ಕೆ ಯಾವತ್ತಿದ್ರೂ ನಾನು ದಾಸಿ ಆಗಬೇಕಾದಳು. ಈ ಮನೆ ನನ್ನತ್ತೆ ಬದುಕಿ ಬಾಳಿದ ಮನೆ. ಶಾಶ್ವತವಾಗಿ ಮುತ್ತೈದೆಯಾಗಿ 100 ಕಾಲ ದಾಂಪತ್ಯ ಸುಖವನ್ನು ಅನುಭವಿಸುತ್ತಾ ಶಾಂತಿ ನೆಮ್ಮದಿ ಜೀವನ ನಾನು ಸಾಗಿಸಲಿ ಅಂತ ನನ್ನ ಅತ್ತೆ ಬಿಟ್ಟು ಹೋದ ಶಾಂತಿಯ ಕುಟೀರ ಈ ನನ್ನ ಮನೆ, ಕೀರ್ತಿಯ ಶಿಖರ. ಅಂತೂ ಮಾತಿನಲ್ಲಿ ನನ್ನನ್ನು ಸೋಲಿಸಿ ಬಿಟ್ಟೆಯಲ್ಲಮ್ಮ. ಎಷ್ಟಾದರೂ ಇದು ಬಡವರ ಮನೆ. ಬಡತನದಲ್ಲಿ ಕೆಂಗೆಟ್ಟು ಕಾಗಿಗಳಾಗಿ ಬಾಳುತ್ತಿರೋರು ನಾನು ಮತ್ತು ನನ್ನ ತಮ್ಮಂದಿರು ಮಾತ್ರ. ಮಾವ, ನನಗೇನಂತೀರಾ? ಈ ಮನೆಯ ಭಾಗ್ಯ ಲಕ್ಷ್ಮಿ ಅನ್ನುವಿರಾ? ಬಾಬಾ, ನೀವೇನಂದ್ರೂ ನಾನು ಒಪ್ಕೊಳ್ತೀನಿ. ಆದರೆ ಈ ಬಡವ ಬಲ್ಲಿದ ಎಂಬ ಮಾತು ಬಂತಲ್ಲ, ಅದನ್ನು ಮಾತ್ರ ನಾನು ಒಪ್ಕೊಳ್ಳಾರೆ. ಬಡವ ಅಂತ ಬಂದರೆ ಅದು ವಿಧಿ, ಅವರ ದೈವ. ಆ ದೈವ ಕೃಪೆಯಿಂದ ಆ ಬಡವ ಮತ್ತೆ ದೊಡ್ಡ ಶ್ರೀಮಂತನೂ ಆಗಬಹುದು. ಒಂದು ವೇಳೆ ಆ ವಿಧಿಯ ವಕ್ರ ದೃಷ್ಟಿ ಅವನ ಮೇಲೆ ಬಿದ್ದಿದ್ದೆ ಆದರೆ ಶ್ರೀಮಂತ ಕಡು ಬಡವನೂ ಆಗಬಹುದು. ಅಂತೂ ಮಾತಿನಲ್ಲಿ ಮೂಡಿ ಹಾಕಿ ನನ್ನನ್ನೇ ಸೋಲಿಸಿ ಬಿಟ್ಟೆಯಲ್ಲಮ್ಮ. ಹಾಗೇನಿಲ್ಲ ಮಾವ, ಎಷ್ಟೇ ಆದರೂ ನಾನು ನಿಮಗಿಂತ ಚಿಕ್ಕವಳಾದರೂ ಚಿನ್ನದಂತ ಚೊಕ್ಕ ಮನವಿದೆ. ನಿನ್ನನ್ನು ಸತಿಯಾಗಿ ಪಡೆದ ನನ್ನ ತಮ್ಮನ ಜನ್ಮ ಸಾರ್ಥಕ ಕಣಮ್ಮ, ಸಾರ್ಥಕ. ಏಕೆ ಶೇಖರ್, ಕಣ್ಣಲ್ಲಿ ನೀರು? ಏನಾಯ್ತು ಶೇಖರ್?
ಯಾಕೆ ಮಾವ ಏನಾಯ್ತು ಮಾವ? ಮುಖ ಏಕೆ ಸಪ್ಪೆಗಿದೆ? ಏಕೆ ಶೇಖರ್, ಏಕೆ ನಿಮ್ಮ ಶ್ರೀಮಂತರು ಹಣ ಕೊಡಲಿಲ್ಲವೇ? ಕೊಟ್ಟರನ, ಆದ್ರೆ ಹಣವನ್ನಲ್ಲ ಅಣ್ಣ, ಹಣದ ಬದಲಾಗಿ ಏಟು ಕೊಟ್ಟರನ. ಬಡವರಾಗಿ ಬಾಳಬಾರದನ್ನ ಈ ಭೂಮಿಯ ಮೇಲೆ. ಏಕೆ ಶೇಖರ್, ಏನಾಯ್ತು? ಏಕೆ ಹೊಡೆದರು? ಹೇಳು ಶೇಖರ್, ಹೇಳು. ಅಣ್ಣ, ನಿನ್ನೆ ಹಣ ಕೊಡುತ್ತೇನೆಂದು ಹೇಳಿದ ಶ್ರೀಮಂತರು ಇಂದು ಹಣ ಕೇಳಲು ಹೋದಾಕ್ಷಣ ಕ್ಷಣ ಕ್ಷಣಕ್ಕೂ ಹಣಕ್ಕಾಗಿ ಅಂಗಲಾಚುವ ನಿಮಗೆ ನಾಚಿಕೆ ಆಗೋದಿಲ್ವೇ? ನಿಮ್ಮ ತಾಯಿಯ ಉಪಚಾರಕ್ಕಾಗಿ ಮಾಡಿದ ಸಾಲವೇ ಗುಡ್ಡದತ್ತರ ಬಿದ್ದಿರುವಾಗ ಮತ್ತೆ ಸಾಲ ಕೇಳಲು ಬಂದಿರುವೆಯಾ ಎಂದು ಅವಾಚ್ಯ ಶಬ್ದಗಳನ್ನಾಗಿ ನನ್ನ ಕೆನ್ನೆ ಕೆಂಪಾಗುವಂತೆ ಹೊಡೆದು ನೂಕಿದ್ರಲ್ಲ. ಏನಿದೆಯಲ್ಲ, ಏನೇ ಅಹಂಕಾರ ಅಲ್ಲ? ಒಬ್ಬ ಬಡವ ಸಾಹುಕಾರ ಹತ್ರ ದುಡಿಬೇಕಾದ್ರೆ ತನ್ನ ಬಡತನದಲ್ಲಿ ಬಂದ ಕಷ್ಟವನ್ನು ಪರಿಹರಿಸೋಕೆ ಸ್ವಲ್ಪ ಹಣ ಕೇಳಿದ ಮಾತ್ರಕ್ಕೆ ಈ ರೀತಿ ಮನಸ್ಸಿಗೆ ಬಂದ ಹಾಗೆ ಹೊಡೆದು ಕಳಿಸೋದಾ? ಇದು ಯಾವ ನ್ಯಾಯ? ಇದು ಯಾವ ಧರ್ಮ? ಇದು ಶ್ರೀಮಂತರ ನ್ಯಾಯ. ಧನಮದದಿಂದ ನಮ್ಮಂತ ದರಿದ್ರನ್ನು ದಂಡಿಸುವ ಧನವಂತರ ಧರ್ಮ. ದಯೆ ದಾಕ್ಷಿಣ್ಯತೆ ಇಲ್ಲದ ದಾನವರು ನಮ್ಮಂತ ಮಾನವರಿಗೆ ಕೊಡುವ ಮರೆಯಲಾರದ ಕಾಣಿಕೆ. ಗೌರಿ, ಅಣ್ಣ, ಮುಂದೇನನ್ನ ಮಾಡೋದು? ಸಹೋದರ, ಮುಂದಾಲೋಚನೆ ಮಾಡುವ ಮಂಗಮತಿ ನಾನಲ್ಲ. ಸಾಕಿನೂ ನನಗೆ ಈ ಶಿಕ್ಷಣ. ಅಣ್ಣ, ಒಳ ಹುಟ್ಟಿದ ತಮ್ಮನನ್ನು ಇಂಥ ಶಿಕ್ಷೆಗೆ ಗುರಿ ಮಾಡಿ ಶಾಲೆ ಕಲಿತು ನಾನೇನು ಮಾಡಲಿ? ಒಡಲು ತುಂಬಿಕೊಳ್ಳಲೊಂದು ದುಡಿಮೆ ನೋಡುತ್ತೇನೆ. ಎಲ್ಲಾದರೂ ಕೂಲಿ ಮಾಡಿ ಕಾಲ ಕಳೆಯೋಣ. ಗೊತ್ತಾ, ನನ್ನಿಂದ ನಿನಗೆ ಏಕೆ ತೊಂದರೆ ಶೇಖರ್, ನಿನಗೆ ಏಕೆ ತೊಂದರೆ? ಅಣ್ಣ, ಇಷ್ಟಕ್ಕೆ ಬೆದರಿದರೆ ಹೇಗಣ್ಣ? ಸ್ವಲ್ಪ ತಾಳ್ಮೆ ವಹಿಸಣ್ಣ. ಮತ್ತೆಲ್ಲಾದರೂ ಸಾಲ ಮಾಡುವೆ, ದುಡಿದು ಮುಟ್ಟಿಸುವೆನಾ? ದುಡಿದು ಮುಟ್ಟಿಸುವೆ. ನನ್ನ ತಮ್ಮನನ್ನು ಸಾಲದ ಸೂಲಿಗೇರಿಸಿ ನಾನು ವಿದ್ಯಾವಂತನಾಗಿ ಏನು ಮಾಡಬೇಕು? ಬೇಡ ಶೇಖರ್, ಬೇಡ. ಇನ್ನು ಬೇಡ ಶೇಖರ್, ಇನ್ನು ವಿದ್ಯಾಭ್ಯಾಸ ಬೇಡ. ಒಟ್ಟಾಗಿ ದುಡಿಯೋಣ, ಒಟ್ಟಾಗಿ ಬಾಳೋಣ. ಕಷ್ಟವೋ ಸುಖವೋ ಸತ್ತು ಹೋಗಿ ಬಿಡೋಣ. ರೋತ, ನನ್ನಿಂದ ನಿನಗೆ ಏಕೆ ತೊಂದರೆ ಶೇಖರ್? ಅಣ್ಣ, ತೊಂದರೆ ತೊದಲ್ ನುಡಿಯಾಡುವಾಗಲೇ ಜೊತೆಗೂಡಿ ಬಂದ ಈ ತೊಂದರೆಗೆ ಈ ನಿನ್ನ ತಮ್ಮನೆಂದು ಬೆದರಲಾರನ, ಬೆದರಲಾರ. ಮಾವ, ಏನು ಮಾವ ಇದು? ಎಷ್ಟು ಒಂದು ಚಿಕ್ಕ ವಿಷಯಕ್ಕೆ ನಿಮ್ಮ ಜೀವನವನ್ನೇ ನಿಮ್ಮ ಕೈಯಾರೆ ಮುಗಿಸಿಕೊಳ್ಳಲು ಸಿದ್ಧರಾಗಿದ್ದೀರಾ? ಇದು ಯಾವ ನ್ಯಾಯ ಮಾವ? ಮಾವ, ಮತ್ತೆ ನೀವು ಮರಳಿ ಪಡೆಯೋ ವಿದ್ಯೆ ಅದು ಅಂತ್ಯತ ವಿದ್ಯೆ ಅಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಓದಿ ಈಗ ಆ ವಿದ್ಯೆನ ಅರ್ಧಕ್ಕೆ ನಿಲ್ಲಿಸ್ತೀನಿ ಅಂತ ಹೇಳ್ತಾ ಇದ್ರಲ್ಲ, ಇದು ಯಾವ ನ್ಯಾಯ ಮಾವ? ಅದೇನೇ ಆಗಲಿ, ನಿಮಗೆ ಎಷ್ಟು ಹಣ ಬೇಕಾಗಿದೆ ಅಂತ ಹೇಳಿ ನನ್ನ ಹತ್ರ. ಗೌರಿ, ನೀನೆಲ್ಲಿಂದ ತಂದು ಕೊಡುವೆ ಆ ಹಣವನ್ನ? ಗಂಡಸರಾದ ನಾವೇ ಕಂಗೆಟ್ಟಿರುವಾಗ ಇನ್ನು ಹೆಣ್ಣಾದ ನೀನು ಕಂಡವರೆದರು ಕೈಯೊಡ್ಡುವೆಯ? ಮಾಮ, ಕಂಡವರೆದುರಿಗೆ ಕೈ ಒಡ್ಡುವ ಸ್ಥಿತಿಯಲ್ಲಿ ಇಟ್ಟಿಲ್ಲ ನನ್ನಪ್ಪ. ನನ್ನಪ್ಪ ನನಗೆ ಅಂತ ಬೇಕಾದಷ್ಟು ಮಾಡಿಟ್ಟಿದ್ದಾರೆ. ಹಾ, ಇಲ್ಲಿ ನೋಡಿ, ಈ ಚಿನ್ನದ ಸರ ಇದೆ ಮಾವ, ಇದನ್ನ ತೆಗೆದುಕೊಳ್ಳಿ. ಇದನ್ನ ಮಾರಿ ಈ ಹಣನ ಹೊಲಿಸ್ಕೊಳ್ಳಿ. ಚೇಚೆ, ಬೇಡಮ್ಮ ಗೌರ, ಬೇಡ. ನಮ್ಮ ಕರ್ಮಕ್ಕೆ ನೀನೇ ಕವಣಿಯಮ್ಮ. ಅದಲ್ಲದೆ ನಾಳೆ ನಿನ್ನ ತಂದೆ ಕೊಳ್ಳಲಿರುವ ಚಿನ್ನದ ಸರ ಎಲ್ಲೆಂದು ಕೇಳಿದರೆ ಏನಮ್ಮ ಹೇಳ್ತೀಯ? ಮಾವ, ನಾನೀಗ ತಂದೆಯ ಆಶ್ರಯದಲ್ಲಿ ಬೆಳೆಬೇಕಾದವಳಲ್ಲ, ಗಂಡನ ಆಶ್ರಯದಲ್ಲಿ ಬಾಳಿ ಬದುಕಬೇಕಾದವಳು. ಅವರು ಇನ್ನನ್ನ ಕೇಳ್ತಾರೆ, ನಾನೇ ಹೇಳ್ತೀನಿ. ನನ್ನ ಮಾವ ಕಷ್ಟದಲ್ಲಿ ಕಣ್ಣೀರಿಡ್ತಾ ಇದ್ರು, ಅವರ ಕಷ್ಟವನ್ನ ನೋಡೋಕಾಗದೆ ನಾನೇ ಚಿನ್ನದ ಸರ ಕೊಟ್ಟೆ ಅಂತ ಹೇಳ್ತೀನಿ.
ಸುಮ್ಮನೆ ಕಟ್ಟಿಕೋ ಕೊರಳಲ್ಲಿ ಅದನ್ನ. ಮಾವ ನೀವೇನು ಹೇಳ್ಬೇಡಿ, ಸುಮ್ಮನೆ ತೆಗೆದುಕೊಳ್ಳಿ ಇದನ್ನ. ಗೌರಿ, ಗೊತ್ತು ಮಾವ, ಒಂದು ಹೆಣ್ಣು ತನ್ನ ಕೊರಳಲ್ಲಿರೋ ಚಿನ್ನದ ಸರವನ್ನ ತೆಗೆದು ಮತ್ತೊಬ್ಬರಿಗೆ ಕೊಟ್ಟಿದ್ದೆ, ಆದ್ರೆ ಅದು ತನ್ನ ಆತ್ಮೀಯರಿಗೆ ನೋಡಿದ ಸಮಾಜದ ಜನ ಏನಂತಾರೆ ಅಂತ ಭಯ ಪಡ್ತಾ ಇದ್ದೀರಾ? ಹೌದು ಮಾವ, ಅನ್ನುವ ಜನ ಏನು 100 ಮಾತು ಬೇಕಾದರೂ ಆಡ್ತಾರೆ, ಆದ್ರೆ ಈಗಿನ ಪರಿಸ್ಥಿತಿಗೆ ಯಾರು ಕಾರಣ? ಮಾವ, ಈ ಚಿನ್ನದ ಸರ ಬಹಳ ಬೆಲೆ ಬಾಳಲ್ಲ. ನಾಳೆ ನೀನು ವಿದ್ಯಾವಂತನಾಗಿ ದೊಡ್ಡ ನೌಕರಿನ ಹಿಡಿದು ಸಾಹೇಬನಾಗಿ ಬರ್ತೀಯಲ್ಲ, ಇಂಥ ಒಂದು ಸರ ಏಕೆ 10 ಸರವನ್ನು ಬೇಕಾದ್ರೂ ಮಾಡಿಸಿಕೊಡ್ಬಲ್ಲೆ. ಇಲ್ಲ ಅಂತ ಮಾತ್ರ ಹೇಳ್ಬೇಡ, ತೆಗೆದುಕೋ ಇದನ್ನ. ಶೇಖರ್, ಅಣ್ಣ, ಶೇಖರ್, ಮಾವ ಮೊರು ಮಾತನಾಡಬೇಡಿ, ನೀವು ಸುಮ್ಮನೆ ನನ್ನ ಮಾತು ಕೇಳಿ ಹಠ ಮಾಡಿದ್ರೆ ತೆಗೆದುಕೊಳ್ಳಿ ಇದನ್ನ. ಶೇಖರ್, ತೆಗೆದುಕೊಳ್ಳೋಣ. ಆ ದೇವರು ಕೂಡಿಸಿಕೊಟ್ಟಾಗ ಮಾಡಿಸಿಕೊಡುವಂತೆ ಅವಳಿಗೊಂದು ಹಾರವನ್ನ ತೆಗೆದುಕೊ. ಹಾ ಕೂಡಿಸಿ ಕೊಟ್ಟಾಗ ಒಂದಕ್ಕೆ 10 ಸರವನ್ನು ಬೇಕಾದ್ರೂ ಮಾಡಿಸಿಕೊಡುವಂತೆ. ತಗೋ ಇದನ್ನ. ಗೌರ, ನಿಜವಾಗಿಯೂ ನಿನ್ನ ಹಿರಿಗುಣಕ್ಕೆ ಮಣಿದ ಮಾನವರು ನಾವಿಬ್ರು. ನೀನು ಪರರ ಹಿತಕ್ಕಾಗಿ ಜನ್ಮವೆತ್ತಿದ ನಾರಿ ಈ ಮನೆಯ ಮಂಗಳ ಗೌರಿಗೆ. ಮಾವ, ಇದರಲ್ಲಿ ನನ್ನ ಹೊಗಳುವ ಮಾತೇಕೆ? ಅಲ್ಲ, ನಾನೇನು ಮಾಡಬಾರ್ದಂತ ಮಾಡಿದೆ? ಈ ಮನೆಗೆ ಏನಾದರೂ ಅಂತಹ ಮುಸುಕಿದ್ರೆ ಆ ಮುಸುಕನ್ನ ಸರಿಸಿ ಬೆಳಕು ಚೆಲ್ಲೋ ಹಾಗೆ ಮಾಡಬೇಕಾದ್ದು ನನ್ನ ಕರ್ತವ್ಯ. ಹಾಗೇನಾದ್ರೂ ಈ ಮನೆಗೆ ಸಂಕಟ ಬಂದಿದೆ ಅಂತ ಗೊತ್ತಾದ್ರೆ ಆ ಸಂಕಟವನ್ನ ದೂರ ಮಾಡೋಕೆ ಪಣ ತೊಟ್ಟು ನಿಲ್ತಾಳೆ ಈ ಗೌರಿ. ನೋಡು ಮಾವ, ಈ ಮನೆ ನನ್ನ ಮನೆ, ನೀವೇನು ಚಿಂತೆ ಮಾಡಬೇಡಿ. ನೋಡಿ, ಹೊರಡೋಕೆ ಸಿದ್ಧತೆ ಮಾಡ್ಕೊಳ್ಳಿ. ಒಳಗಡೆ ಏನು ಕೆಲಸ ಇದೆಯೋ ನಾನು ನೋಡ್ತೀನಿ. ಸರಿ ನಮ್ಮವ? ನಾನಿನ್ನು ಅಣ್ಣ, ನೋಡಿದೆಯೇನ ಕಿರಿಯರಾದ ಗೌರಿಯ ಹಿರಿಯ ಗುಣ. ಅವಳ ಗುಣ ಬಂಗಾರ, ಅವಳ ಮನ ಮಲ್ಲಿಗೆ. ಇಂದು ನಮಗೊದಗಿದ ಕಷ್ಟವನ್ನು ನಿವಾರಿಸಿದ ಆ ಹೆಣ್ಣು ಸತ್ಯವಾಗಲೂ ನಮ್ಮ ಬಾಳಿನ ಗುಣವಂತೆ. ನಿನ್ನ ವಿದ್ಯಾಭ್ಯಾಸ ಮುಗಿದು ಉನ್ನತ ಅಧಿಕಾರಿ ಆದಮೇಲೆ ಅವಳ ಕೊರಳು ಕಂಗೊಳಿಸುವಂತೆ ಒಂದು ಚಿನ್ನದ ಸರವನ್ನು ನೀನು ಮಾಡಿಸಿಕೊಡ್ಬೇಕು. ಶೇಖರ್, ಈ ಮಾತನ್ನು ನೀನು ನನಗೆ ಹೇಳಬೇಕೇ? ಉಪಕಾರಗೈದವರಿಗೆ ಅಪಕಾರ ಎಂದು ಗೈದವನಲ್ಲ ಈ ನಿನ್ನ ಅಣ್ಣ. ಒಂದು ಮಾತನ ಅಣ್ಣ, ಇಷ್ಟು ದಿನಗಳವರೆಗೆ ನಾವು ತಪ್ಪು ಮಾಡಿದರೆ ತಿದ್ದಿ ಬುದ್ಧಿ ಹೇಳುವ ಹಿರಿಯ ಜೀವ ಹೊಂದಿತ್ತು ನಮ್ಮಿಬ್ಬರಿಗೆ. ಆದರೆ ಈಗ ಅದು ತಿರುಗಿ ಬಾರದ ಮರಣದೂರಿಗೆ ಹೋಗಿದೆ. ಅದಕ್ಕಾಗಿ ನಾವಿನ್ನು ಬುದ್ಧಿವಂತರಾಗಿ ಬಾಳಬೇಕಣ್ಣ. ಅಣ್ಣ, ನೀನು ಹಿರಿಯನಾದ ನಿನಗೆ ನಾನು ಹೇಳುವುದು ಅಸಂಬದ್ಧ. ಆದರೆ ಛೆ, ಎಷ್ಟೇ ಆದರೂ ನೀನು ಹಿರಿಯವನು, ನಿನಗೆ ನಾನು ಹೇಳುವುದು ಏನೂ ಇಲ್ಲ. ಸಂಕೋಚ ಪಡೆದ ಹೇಳು ಸೋದರ, ವಯಸ್ಸಿನಲ್ಲಿ ನಾನು ನಿನಗಿಂತ ಹಿರಿಯನಾಗಿರಬಹುದು, ಆದರೆ ಬುದ್ಧಿಯಿಂದ ನೀನು ನನಗಿಂತ ಹಿರಿಯನ ಯಾಕಾಗಿರಬಾರದು? ತಪ್ಪು ತಿಳಿಯದಿರನ. ಹೆತ್ತವರ ಹೆಸರು ತರುವ ಸತ್ಪುತ್ರರು ನಾವಾಗಬೇಕನ್ನ. ಹೆಚ್ಚಿಗೆ ನಾನೇನು ಹೇಳಲಾರೆ. ಶಹರದ ಬೆಡಗು ಭಿನ್ನಾನಗಳಿಗೆ ಮನಸೋತು ಮನಸ್ಸಿಚ್ಛೆಯಂತೆ ನಡೆದು ಸ್ವೇಚ್ಛೆಯಾಗಿ ಬಾಳದಿರನ. ನಿನ್ನ ಜೀವನದ ಗುರಿಯನ್ನು ಸಾಧಿಸಿ ಸಜ್ಜನ ನೆನೆಸಿಕೊಂಡು ಬಾರನ. ಇದೇ ನನ್ನ ಆಸೆನಾ? ಹೇಳು ಶೇಖರ್, ಹೇಳು. ನಿನ್ನ ಪ್ರತಿ ಒಂದು ಮಾತು ಮೆಲುಕು ಹಾಕುತ್ತಾ ಕೇಳುತ್ತೇನೆ. ಶೇಖರ್, ಗೌರಿಯ ಕ್ಷೇಮಕ್ಕೂ ರಾಜುನ ಕ್ಷೇಮಕ್ಕೂ ಹಾಗೂ ನಿನ್ನ ಕ್ಷೇಮಕ್ಕೂ ಮೇಲಿಂದ ಮೇಲೆ ಪತ್ರ ಬರಬೇಕು. ಆಯ್ತಣ್ಣ. ಗೌರ, ನಾನೇನು ಹೋಗಿ ಬರ್ತೀನಮ್ಮ. ಬಂದಿಮ್ಮ, ಹೊರಟೇ ಬಿಟ್ರ? ಮಾವ ಸ್ವಲ್ಪ ಇರಿ, ಅಲ್ಲಿ ದಾರಿಯಲ್ಲಿ ನಾನು ಮನೆಗೆ ಹೋಗಬೇಕು. ನಿಮ್ಮ ಜೊತೆಗೆ ಅಲ್ಲಿವರೆಗೂ ಬಂದು ನಾನು ಮನೆಗೆ ಹೋಗ್ತೀನಿ. ಅಣ್ಣ ನಡಿ ಅಣ್ಣ, ನಾನು ಬಸ್ ಸ್ಟ್ಯಾಂಡ್ವರೆಗೂ ಬರ್ತೀನಿ. ಬಾ ಶೇಖರ್, ನಡಿ ಮಾವ.